ಓಕೆ. ಸೊ ನೆಕ್ಸ್ಟ್ ಒನ್ ಈಸ್ FRBM ಆಕ್ಟ್ ಅಂತ ಕರಿತಾರೆ. FRBM ಆಕ್ಟ್ 2003, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್. ಓಕೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಕರಿತಾರೆ 2003. ಸೊ ಇದು ಕೆಲವೊಂದು ಟಾರ್ಗೆಟ್ ಗಳನ್ನ ಕೊಡುತ್ತೆ. ಯಾಕೆ ಟಾರ್ಗೆಟ್ಗಳು ಬೇಕಾಗತ್ತೆ ಅಂತ ಕೇಳಿದಾಗ, ಸೊ ಇನ್ ಆರ್ಡರ್ ಟು ಎನ್ಶ್ಯೂರ್ ಇಂಟರ್ ಜನರೇಷನಲ್ ಇಕ್ವಿಟಿ ಅಂತ ಕರಿತಾರೆ. ಇಂಟರ್ ಜನರೇಷನಲ್ ಇಕ್ವಿಟಿ ಅಂದ್ರೆ ಮೀನಿಂಗ್ ಏನು? ಸಪೋಸ್ ಥಿಂಕ್ ಮಾಡಿ, ಈಗ ಒಂದು ಗವರ್ಮೆಂಟ್ ಯಾವ್ದೋ ಸೊ ಅಧಿಕಾರದಲ್ಲಿದೆ, ಆ ಗವರ್ಮೆಂಟ್ ಏನ್ ಮಾಡುತ್ತೆ, ಬೇಕಾಬಿಟ್ಟಿ ಸಾಲ ಮಾಡಿ ಹೋಗ್ಬಿಡುತ್ತೆ ಅಂತಂದ್ರೆ, ಸೊ ಅದನ್ನ ತೀರ್ಸೋರು ಯಾರಾಗ್ತಾರೆ, ನೆಕ್ಸ್ಟ್ ಗವರ್ಮೆಂಟ್ಗಳು ಬರೋದಾಗತ್ತೆ. ಸೊ ಆ ಕಾರಣಕ್ಕಾಗಿ ಗವರ್ಮೆಂಟ್ ಏನಾದ್ರು ಸಾಲ ಮಾಡ್ಬೋದು, ಲೋನ್ ಅನ್ನ ಮಾಡ್ಬೋದು, ಡೆಫಿಸಿಟ್ಸ್ ಅನ್ನ ಹೊಂದಿರ್ಬೋದು ಅಂತಂದ್ರೆ ಅದಕ್ಕೆ ಲಿಮಿಟ್ ಅನ್ನ ಹೊಂದಿರ್ಬೇಕಾಗುತ್ತೆ. ಆ ಲಿಮಿಟ್ ಅನ್ನ ಏನ್ ಮಾಡುತ್ತೆ FRBM ಆಕ್ಟ್ ಹೇಳುತ್ತೆ. ಸೊ ಇದರಲ್ಲಿ ನೀವೇನ್ ನೋಡ್ತೀರಾ, ಒಂದು ಫಿಸ್ಕಲ್ ಡೆಫಿಸಿಟ್ ಏನಾಗಿರ್ಬೇಕು, ಇಟ್ ಶುಡ್ ಬಿ ಲೆಸ್ ದನ್ 3% ಅಂತ ಹೇಳ್ತೀರಾ. ರೆವೆನ್ಯೂ ಡೆಫಿಸಿಟ್ ಶುಡ್ ಬಿ ಲೆಸ್ ದನ್ 0%. ದಟ್ ಮೀನ್ಸ್ ದರ್ ಶುಡ್ ನಾಟ್ ಬಿ ಎನಿ ರೆವೆನ್ಯೂ ಡೆಫಿಸಿಟ್, ಆರ್ ಯು ಕ್ಯಾನ್ ಸೇ ದಟ್ ಸೊ ವಿ ನೀಡ್ ಸರ್ಪ್ಲಸ್ ಇನ್ ದಿಸ್. ಓಕೆ, ಸೊ ರೆವೆನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳ್ತಾರೆ. ರೆವೆನ್ಯೂ ಡೆಫಿಸಿಟ್ 0 ಇರಬೇಕು ಅಂದ್ರೆ ಮೀನಿಂಗ್ ಏನು, ರೆವೆನ್ಯೂ ಸರ್ಪ್ಲಸ್ ಇರಬೇಕು ಅಂತ ತಿಳ್ಕೊಂಡು. ಅಥವಾ ರೆವೆನ್ಯೂ ಡೆಫಿಸಿಟ್ ಏನಾಗಿರ್ಬೇಕು, ಇಟ್ ಶುಡ್ ಬಿ ಲೆಸ್ ದನ್ 0% ಅಂದ್ರೆ ಇದನ್ನು ನೆಗೆಟಿವ್ ಇರು. ಡೆಫಿಸಿಟ್ ನೆಗೆಟಿವ್ ಇದೆ ಅಂತಂದ್ರೆ ಸರ್ಪ್ಲಸ್ ಇದೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್, ಟೋಟಲ್ ಲಯಾಬಿಲಿಟೀಸ್ ನಾಟ್ ಮೋರ್ ದ್ಯಾನ್ 9% ಆಫ್ GDP ಫಾರ್ ಅ ಇಯರ್ ಅಂತ ಕರಿತಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ಇವನ್ ಏನ್ ಹೇಳ್ತಾರೆ, ಸೊ ಟೋಟಲ್ ಸೊ ಲಯಾಬಿಲಿಟೀಸ್, ದಟ್ ಈಸ್ ಕ್ಯುಮುಲೇಟಿವ್ ಲಯಾಬಿಲಿಟೀಸ್, ಇಟ್ ಶುಡ್ ಬಿ ಲೆಸ್ ದನ್ 60% ಆಫ್ ದ GDP ಅಂತ ಕರಿತಾರೆ. ಸೊ ಈ ತರದಲ್ಲಿ ನೋಡ್ತೀರಾ. ಅದಲ್ಲದೆ ಮ್ಯಾಂಡೇಟರಿ FRBM ಡಾಕ್ಯುಮೆಂಟ್ಸ್ ಅನ್ನ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಜೊತೆಲಿ ಬಿಡೋದಕ್ಕೆ ಹೇಳ್ತಾರೆ. ಸೊ ಅದರಲ್ಲಿ ಯಾವ್ದಿದೆ, ಒಂದು ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್ ಅಂತ ಕರಿತೀರಾ, ಇನ್ನೊಂದು ಮೀಡಿಯಂ ಟರ್ಮ್ ಫಿಸ್ಕಲ್ ಪಾಲಿಸಿ ಕಮ್ ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಅಂತ ಕರಿತೀರಾ. ಸೊ ಇದನ್ನ ಏನ್ ಮಾಡ್ತಾರೆ, ಬಜೆಟ್ ನ ಜೊತೆಯಲ್ಲಿ ಬಿಡುಗಡೆ ಮಾಡ್ಬೇಕಾಗುತ್ತೆ. ಬಜೆಟ್ ನ ಜೊತೆಯಲ್ಲಿ ಈ ಎರಡು ಡಾಕ್ಯುಮೆಂಟ್ ಗಳನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ. ಸೊ ಇದೆಲ್ಲ FRBM ಆಕ್ಟ್ ನ ಅಡಿಯಲ್ಲಿ ಬರುತ್ತೆ. FRBM ಆಕ್ಟ್ ನ ಅಡಿಯಲ್ಲಿ. ಸೊ ನೆಕ್ಸ್ಟ್ ಬರೋಣ, FRBM ರಿವ್ಯೂ ಕಮಿಟಿ ಅಂತ ಹೇಳ್ಕೊಂಡು ಒಂದು ಕಮಿಟಿಯನ್ನ ಮಾಡಿದ್ವಿ 2017ರಲ್ಲಿ. ಸೊ ಅದನ್ನ ಯಾರ ಚೇರ್ಮನ್ಶಿಪ್ ಅಲ್ಲಿ ಮಾಡಿದ್ವಿ ಅಂತ ಕೇಳಿದಾಗ NK ಸಿಂಗ್ ಅವರ ಚೇರ್ಮನ್ಶಿಪ್ ಅಲ್ಲಿ ಮಾಡಿದ್ವಿ. ಸೊ ಇದು ಏನ್ ಹೇಳುತ್ತೆ, ಈ ಒಂದು ರಿವ್ಯೂ ಕಮಿಟಿ ಏನ್ ಹೇಳುತ್ತೆ ಅಂತ ಕೇಳಿದಾಗ, ವಿ ಶುಡ್ ಹ್ಯಾವ್ ಅ ಪ್ರೈಮರಿ ಟಾರ್ಗೆಟ್, ದಟ್ ಈಸ್ ಡೆಪ್ಟ್. ಸಾಲವನ್ನ ಮಾತ್ರ ನೀವೇನ್ ಮಾಡ್ಬೇಕು, ಪ್ರೈಮರಿ ಟಾರ್ಗೆಟ್ ಅನ್ನ ಮಾಡ್ಬೇಕು. ಬೇರೆ ಬೇರೆ ಡೆಫಿಸಿಟ್ಸ್ ಅನ್ನ ಹೇಳೋದಕ್ಕೆ ಹೋಗ್ಬೇಡಿ, ಜಸ್ಟ್ ಏನ್ ಮಾಡಿ, ಸಾಲವನ್ನ ಟಾರ್ಗೆಟ್ ಮಾಡಿ. ಸೊ ಡೆಪ್ಟ್ ಟು GDP ರೇಷಿಯೋ ಇದೇನಾಗಿರ್ಬೇಕು ಅಂತ ಹೇಳ್ತಾರೆ, ಸೊ ಇಟ್ ಶುಡ್ ಬಿ ಲೆಸ್ ದನ್ 60% ಬೈ 2023 ಅಂತ ಹೇಳ್ತಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನ ಬದಲಾಗಿ ಸಪರೇಟ್ ಆಗಿ ಒಂದು ಆಟೋನಮಸ್ ಫಿಸ್ಕಲ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡಿ, ದೇ ವಿಲ್ ಬಿ ದಿ ಒನ್ಸ್ ಹೂ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಸೊ ಬ್ರಿಂಗಿಂಗ್ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ತಾರೆ. ಸೊ ಫಿಸ್ಕಲ್ ಪಾಲಿಸಿ ಅಥವಾ ಕೋಶೀಯ ನೀತಿಯನ್ನು ತರೋದಕ್ಕೆ ನಾವೇನ್ ಮಾಡೋಣ, ಆಟೋನಮಸ್ ಫಿಸ್ಕಲ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡೋಣ ಅಂತ ಹೇಳ್ತೀನಿ. ಆದ್ರೆ ಇದು ಸದ್ಯದಲ್ಲಿ ಬರೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇದನ್ನೇನಾದ್ರೂ ನೀವು ತಂದು ಬಿಡುತ್ತಂದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನ ಪವರ್ ಏನಾಗುತ್ತೆ, ಡೈಲ್ಯೂಟ್ ಆಗುತ್ತೆ. ಸೊ ನಾರ್ಮಲಿ ಯಾವುದೇ ಗವರ್ಮೆಂಟ್ ಕೂಡ ಈ ತರ ತನ್ನ ಪವರ್ ಅನ್ನ ಡೈಲ್ಯೂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಲ್ಲ, ಆ ಕಾರಣಕ್ಕಾಗಿ ಬರಲ್ಲ ಅಂತ ಥಿಂಕ್ ಮಾಡೋಣ. ಸೊ ಇದು NK ಸಿಂಗ್ ಅವರ ನೇತೃತ್ವದಲ್ಲಿ ಬಂದಿರೋದು. ಈಗ ಮತ್ತೊಂದನ್ನು ನೀವು ಅಬ್ಸರ್ವ್ ಮಾಡಿ, ಈ ಒಂದು ನಾವು ಈ ತರದೆಲ್ಲ ಟಾರ್ಗೆಟ್ ಇಟ್ಕೊಂಡ್ರು ಕೂಡ ಸಾಲ ಜಾಸ್ತಿ ಮಾಡಬಾರ್ದು ಅಂತ ಮಗ. ಸೊ ಹಾಗಾದ್ರೆ ಕ್ರೈಸಿಸ್ ಸಂದರ್ಭದಲ್ಲಿ, ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಾಲಗಳು ಇದಕ್ಕಿಂತ ಜಾಸ್ತಿ ಆಗ್ಬೋದಾ ಅಂತ ಕೇಳಿದ್ರೆ ಎಸ್. ಓಕೆ, ಸೊ ಎಲ್ಲಾ ಟೈಮಲ್ಲೂ ಫಿಸ್ಕಲ್ ಡೆಪಾಸಿಟ್ ಇದಕ್ಕಿಂತ ಕಡಿಮೆ ಇರುತ್ತೆ, ರೆವೆನ್ಯೂ ಡೆಫಿಸಿಟ್ 0ಕ್ಕಿಂತ ಕಡಿಮೆ ಇರುತ್ತೆ ಅಂತ ಹೇಳಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅದು ಕ್ರೈಸಿಸ್ ಬಿಕ್ಕಟ್ಟಿನ ಸಂದರ್ಭ ಆಗಿದ್ರೆ ಅವಾಗ ಏನಾಗಿರ್ಬೋದು, ಇವು ಜಾಸ್ತಿ ಕೂಡ ಆಗಬಹುದು ಅಂತ ಹೇಳ್ತೀರಾ. ಈಗ ಸದ್ಯದ ಪರಿಸ್ಥಿತಿ ಜಾಸ್ತಿ ಇದೆ, ಯಾಕಂದ್ರೆ COVID-19 ಕ್ರೈಸಿಸ್ ಇಂದಾಗಿ ಸೊ ನಾವೇನ್ ಮಾಡಿದೀವಿ, ಇದನ್ನೆಲ್ಲ ಜಾಸ್ತಿ ಮಾಡ್ಕೊಂಡು ನೋಡ್ತೀವಿ, ಸಾಲ ಜಾಸ್ತಿ ತಗೊಂಡಿದ್ದೀವಿ. ಸೊ ಆ ತರದೆಲ್ಲ ನೀವು ಇದ್ರೊಳಗಡೆ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬರೋಣ. ಸೊ ನೆಕ್ಸ್ಟ್ ಯಾವ್ದಕ್ಕೆ ಸಂಬಂಧಪಟ್ಟಾಗಿ ನೋಡ್ತೀವಿ ಅಂತ ಕೇಳಿದಾಗ, ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಾಗಿ ನೋಡ್ತೀವಿ. ಫೈನಾನ್ಸ್ ಕಮಿಷನ್ ನ ಕೆಲಸ ಏನು, ಸೆಂಟ್ರಲ್ ಗವರ್ಮೆಂಟ್ ತಾನೇ ಲೇವಿ ಮಾಡಿ ತಾನೇ ಸೊ ಕಲೆಕ್ಟ್ ಮಾಡಿರೋಂತ ಕೆಲವೊಂದು ಟ್ಯಾಕ್ಸ್ ಇದೆ. ಅದನ್ನ ನಾರ್ಮಲ್ ಆಗಿ ಏನ್ ಕರಿತೀವಿ, ಸೆಂಟ್ರಲ್ ಪೂಲ್ ಆಫ್ ಟ್ಯಾಕ್ಸಸ್ ಅಂತ ಕರಿತೀವಿ. ಓಕೆ, ಸೆಂಟ್ರಲ್ ಪೂಲ್ ಆಫ್ ಟ್ಯಾಕ್ಸಸ್ ಅಂದ್ರೆ, ಸೊ ಈ ಸೆಂಟ್ರಲ್ ಪೂಲ್ ಆಫ್ ಟ್ಯಾಕ್ಸಸ್ ಏನ್ ಬಂದಿದೆ, ಇದು ನಾರ್ಮಲ್ ಆಗಿ ಏನಾಗಿರುತ್ತೆ, ಸ್ಟೇಟ್ಗಳು ತಮ್ಮಲ್ಲಿ ಡೆವಲಪ್ಮೆಂಟಲ್ ಇನಿಷಿಯೇಟಿವ್ಸ್ ಅನ್ನ ಮಾಡಿರೋದ್ರಿಂದಾಗಿ ಸೆಂಟ್ರಲ್ ಗವರ್ಮೆಂಟ್ಗೆ ಹೆಚ್ಚಿನ ತೆರಿಗೆಗಳು ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಈ ತರದೆಲ್ಲ ಜಾಸ್ತಿ ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ದುಡ್ಡನ್ನ ಏನ್ ಮಾಡ್ಬೇಕಾಗುತ್ತೆ, ಇದು ಸ್ಟೇಟ್ ಗವರ್ಮೆಂಟ್ ನ ಜೊತೆಲಿ ರೀಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕಾಗತ್ತೆ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕಾಗತ್ತೆ. ಸೊ ಆ ತರ ಮಾಡೋದನ್ನ ನಾವೇನ್ ಕರಿತೀವಿ, ಇಲ್ಲಿ ಟ್ಯಾಕ್ಸ್ ಡಿವಲ್ಯೂಷನ್ ಅಂತ ಕರಿತೀವಿ. ಸೊ ಟ್ಯಾಕ್ಸ್ ಡಿವಲ್ಯೂಷನ್. ಸೊ ಈ ಟ್ಯಾಕ್ಸ್ ಡೆವಲ್ಯೂಷನ್ ಅಥವಾ ತೆರಿಗೆ ಹಂಚಿಕೆ ಏನಿಲ್ಲ, ಅದನ್ನ ಯಾರು ರೆಕಮೆಂಡ್ ಮಾಡ್ತಾರೆ, ಫೈನಾನ್ಸ್ ಕಮಿಷನ್ ಹೇಳ್ತಾರೆ. ಸೊ ಇದು ಆರ್ಟಿಕಲ್ 280 ಒಳಗಡೆ ನಿಮ್ಗೆ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಲಾಗಿದೆ. ಸೊ ಒಂದ್ಸಲ ನಂತರದಲ್ಲಿ ನೀವೇನ್ ಮಾಡಬೇಕು, ಆ ಆರ್ಟಿಕಲ್ ಅನ್ನ ಓದೋದಕ್ಕೆ ಆಗ್ಬೇಕು.
ಸೊ ಟ್ಯಾಕ್ಸ್ ಡಿವಲ್ಯೂಷನ್ ಮಾಡೋದಕ್ಕೆ ಹೇಳ್ತೀರಾ, ಇದರಲ್ಲಿ ಏನ್ ಮಾಡ್ತೀವಿ, ಎರಡು ಟೈಪ್ ಅನ್ನ ಹೇಳ್ತೀರಾ. ಒಂದನ್ನ ಸೊ ಇದನ್ನ ಈ ತರ ತಗೋತೀನಿ ನೋಡಿ, ವರ್ಟಿಕಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಕರಿತೀವಿ. ವರ್ಟಿಕಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂದಾಗೇನು, ಸೆಂಟರ್ ಮತ್ತೆ ಸ್ಟೇಟ್ ಗವರ್ಮೆಂಟ್ಸ್ ಸೊ ಇದು ಎಷ್ಟನ್ನ ಹಂಚಿಕೆ ಮಾಡಬೇಕು ಅಂತಂದಾಗ ಅದು ವರ್ಟಿಕಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಕರಿತಾರೆ. 15 ಫೈನಾನ್ಸ್ ಕಮಿಷನ್ ನ ಪ್ರಕಾರ ಏನಿದೆ, ಸ್ಟೇಟ್ ಗವರ್ಮೆಂಟ್ ಗಳಿಗೆ 41% ಕೊಡಬೇಕು, ರಿಮೈನಿಂಗ್ 59% ವಿಲ್ ಬಿ ಸೊ ವಿತ್ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳಿದ್ರು. 14 ಫೈನಾನ್ಸ್ ಕಮಿಷನ್ 42% ಕೊಟ್ಟಿತ್ತು. 15 ಫೈನಾನ್ಸ್ ಕಮಿಷನ್ ಏನ್ ಮಾಡಿದೆ, 1% ರೆಡ್ಯೂಸ್ ಮಾಡಿದೆ. ಬಿಕಾಸ್ ಜಮ್ಮು ಅಂಡ್ ಕಾಶ್ಮೀರ್ ಈಸ್ ನೋ ಮೋರ್ ಅ ಸ್ಟೇಟ್ ನೋ, ಸೊ ಇಟ್ ಹ್ಯಾಸ್ ಬಿಕಮ್ ಯೂನಿಯನ್ ಟೆರಿಟರಿ. ದಟ್ಸ್ ವೈ 1% ಡಿಕ್ರೀಸ್ಡ್ ಫ್ರಮ್ ಸ್ಟೇಟ್ ಸೊ ಪ್ರಪೋರ್ಷನ್ಸ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಇದನ್ನ ಏನ್ ತಗೋತೀವಿ, ಹಾರಿಜಾಂಟಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಕರಿತೀರಾ. ಹಾರಿಜಾಂಟಲ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂದಾಗ ಇಲ್ಲೇನ್ ಹೇಳ್ತೀರಾ, ಓಕೆ ಸ್ಟೇಟ್ ಗವರ್ಮೆಂಟ್ ಎಲ್ಲಾ ಸ್ಟೇಟ್ ಗವರ್ಮೆಂಟ್ ಸೇರಿ 41% ಬಂತಲ್ವಾ, ಈಗ ಆ ಸ್ಟೇಟ್ ಗವರ್ಮೆಂಟ್ ಗಳ ಮಧ್ಯದಲ್ಲಿ ಹೇಗೆ ಹಂಚಿಕೆ ಆಗುತ್ತೆ, ಸೊ ಡಿಫ್ರೆಂಟ್ ಸ್ಟೇಟ್ಸ್ ಏನಿಲ್ಲ ಸೊ ಅವು ಹೇಗೆ ಹಂಚಿಕೆ ಮಾಡ್ಕೋಬೇಕು ಅಂತಂದ್ರೆ ಅದನ್ನ ನಾವೇನ್ ಕರಿತೀವಿ, ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಸೊ ಇದನ್ನ ಫೈನಾನ್ಸ್ ಕಮಿಷನ್ ಇರುತ್ತೆ. ಫೈನಾನ್ಸ್ ಕಮಿಷನ್ ನ ಅಪಾಯಿಂಟ್ ಮಾಡೋದು ಯಾರು, ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಸೊ ಪ್ರೆಸಿಡೆಂಟ್ ಇದಕ್ಕೆ ಏನ್ ಮಾಡ್ತಾರೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಮೀನಿಂಗ್ ಏನು ಕೆಲಸಗಳನ್ನ ಮಾಡಬೇಕು ಅನ್ನುವಂತ ಸೊ ಒಂದಿಷ್ಟು ಡಿಮ್ಯಾಂಡ್ ಅನ್ನ ಕೊಡ್ತಾರೆ. ಅದರ ಆಧಾರದ ಮೇಲೆ ಫೈನಾನ್ಸ್ ಕಮಿಷನ್ ಏನ್ ಮಾಡುತ್ತೆ, ಕೆಲಸ ಮಾಡಿ ಆ ಒಂದು ಸೊ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಸೊ ಇದರ ಒಳಗಡೆ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಅಗೇನ್ ಫೈನಾನ್ಸ್ ಕಮಿಷನ್ ನ ವೆಬ್ಸೈಟ್ ಗೆ ನೀವು ಹೋದ್ರೂ ಕೂಡ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಸಿಗುತ್ತೆ ನಿಮ್ಗೆ, ಏನ್ ಕೆಲಸ ಏನ್ ಮಾಡ್ತಾರೆ ಇದನ್ನೆಲ್ಲ ನೋಡ್ಬೋದು ನೀವು. ಓಕೆ, ಸೊ ಅದರ ಜೊತೆಯಲ್ಲಿ ಸೊ ಕ್ವಾಲಿಫೈಯಿಂಗ್ ಮೆಂಬರ್ಸ್ ಯಾರ್ಯಾರು ಇರ್ತಾರೆ, ಯಾವ ತರ ಇರ್ತಾರೆ ಇದನ್ನೆಲ್ಲ ನೋಡ್ತೀರಾ. ಸೊ ಯಾವ ರೀತಿಯಲ್ಲಿ ಮಾಡ್ತಾರೆ. 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಾಗಿ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ ಈ ತರ ಇತ್ತು, ಯಾರು NK ಸಿಂಗ್ ಅವರಿದ್ರು. ಆದ್ರೆ ಈಗ ಏನ್ ಮಾಡಿದ್ದಾರೆ, 16ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಾಗೆ 16th ಫೈನಾನ್ಸ್ ಕಮಿಷನ್ ಇದೆಯಲ್ಲ ಸೊ ಇವರನ್ನ ಆಯ್ಕೆ ಮಾಡಲಾಗಿದೆ. ಚೇರ್ಮನ್ ಯಾರಿದ್ದಾರೆ ಅಂತ ಕೇಳಿದಾಗ ಅರವಿಂದ ಪನಗರಿಯಾ ಅವರೇನಿದಾರಲ್ಲ ಇವರನ್ನ ಏನ್ ಮಾಡಿದೀವಿ, 16th ಫೈನಾನ್ಸ್ ಕಮಿಷನ್ ನ ಚೇರ್ ಪರ್ಸನ್ ಆಗಿ ನಾವು ಆಯ್ಕೆ ಮಾಡಿದೀವಿ. ಅದ್ರ ನೆನಪಲ್ಲಿ 16th ಫೈನಾನ್ಸ್ ಕಮಿಷನ್ ನ ರಿಪೋರ್ಟ್ ಯಾವಾಗ ನಿಮ್ಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಕೇಳಿದಾಗ 2026 ಇಂದ 2031 ಸೊ ಈ ಪೀರಿಯಡ್ ಬರ್ತದೆ. ಓಕೆ, ಸೊ 21 to 26 ಈಗ NK ಸಿಂಗ್ ಅವರು ನೀಡಿರುವಂತಹ 15 ಫೈನಾನ್ಸ್ ಕಮಿಷನ್ ನ ರಿಪೋರ್ಟೇ ಬರುತ್ತೆ. ನಂತರದಲ್ಲಿ ಅದು 26 ಇಂದ ಸ್ಟಾರ್ಟ್ ಆಗುತ್ತೆ ಅದು. ಸೊ ಓಕೆ, ಅರವಿಂದ ಪನಗರಿಯಾ ಅವರ ರಿಪೋರ್ಟ್. ಸೊ ನೀವೇನಾದ್ರೂ 15 ಫೈನಾನ್ಸ್ ಕಮಿಷನ್ ನ ರಿಪೋರ್ಟ್ ನೋಡೋದಕ್ಕೆ ಹೋದ್ರೆ ಅದೇನಿತ್ತು, 2 ವರ್ಷ ಬಂದಿತ್ತು. ಅಂದ್ರೆ 21ರಿಂದ 26 ಒಂದ್ ಬರುತ್ತೆ, 20ರಿಂದ 21 ಕೋವಿಡ್ ಕ್ರೈಸಿಸ್ ಇದರಿಂದಾಗಿ ಶಾರ್ಟ್ ಟರ್ಮ್ 1 ವರ್ಷದನ್ನ ಕೊಟ್ಟಿದ್ವಿ. ಸೊ ಮತ್ತೆ 21ರಿಂದ 26 ಏನ್ ಮಾಡಿದ್ವಿ, 5 ವರ್ಷದನ್ನ ಕೊಟ್ಟಿದ್ವಿ. ಸೊ ನೆಕ್ಸ್ಟ್ ಬರೋಣ, ಇದರಲ್ಲಿ ನಾವೇನಾದ್ರೂ ಕ್ರೈಟೀರಿಯಾವನ್ನ ಬರ್ಕೋತೀರಾ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತಂದ್ರೆ 15 ಫೈನಾನ್ಸ್ ಕಮಿಷನ್ ನ ಪ್ರಕಾರ ಏನೇನಿದೆ ಕ್ರೈಟೀರಿಯಾ, ಪಾಪ್ಯುಲೇಷನ್ ಇದೆ, ಏರಿಯಾ, ಫಾರೆಸ್ಟ್ ಅಂಡ್ ಎಕಾಲಜಿ, ಇನ್ಕಮ್ ಡಿಸ್ಟೆನ್ಸ್, ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್ ಮತ್ತೆ ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಇದೆ. ಅದರ ವೇಟೇಜ್ ಅನ್ನು ಕೂಡ ಕೊಡಲಾಗಿದೆ. ಸೊ ಇದನ್ನೆಲ್ಲ ನೀವು ಯೂಸ್ ಮಾಡಬಹುದು. ಅತಿ ಹೆಚ್ಚು ವೇಟೇಜ್ ಇರೋದು ಯಾವುದಕ್ಕೆ, ಸೊ ದಟ್ ಈಸ್ ಹೈಯೆಸ್ಟ್ ವೇಟೇಜ್ ಈಸ್ ಗಿವನ್ ಟು ಇನ್ಕಮ್ ಡಿಸ್ಟೆನ್ಸ್, ಆದಾಯದ ಅಂತರ ಅಂತ ಕರಿತಾರೆ. ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಯಾವ ರಾಜ್ಯದ ಜಾಸ್ತಿ ಇದೆಯೋ ಅದರ ಜೊತೆಯಲ್ಲಿ ಹೋಲಿಕೆ ಮಾಡ್ತೀರಾ. ಸೊ ಅದರ ಜೊತೆಯಲ್ಲಿ ಹೋಲಿಕೆ ಮಾಡಿದಾಗ ಎಷ್ಟು ಕಡಿಮೆ ಇದೆ ಅನ್ನೋದನ್ನ ನೋಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇದು ಹಾರಿಜಾಂಟಲ್ ಡೆವಲ್ಯೂಷನ್ ಅಂಡ್ ವೇಟ್ಸ್. ಸೊ ಇವಿಷ್ಟು ನಮಗೆ 9ನೇ ಚಾಪ್ಟರ್ ಪಬ್ಲಿಕ್ ಫೈನಾನ್ಸ್ಗೆ ಸಂಬಂಧಪಟ್ಟ ಹಾಗೆ. ಪಬ್ಲಿಕ್ ಫೈನಾನ್ಸ್ 9th ಚಾಪ್ಟರ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಅಂಡ್ ಸಿ ಯು.